ಇನ್ನು ಶಿವಮೊಗ್ಗದ ತುಂಗಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ಮಿತಿ ಮೀರ್ತಾ ಇದೆ. ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ದಂಧೆ. ಹಾಗಾಗಿ ಅಧಿಕಾರಿಗಳು ಬರ್ತಾರೆ, ರೈಡ್ ಮಾಡ್ದಂಗೆ ಮಾಡ್ತಾರೆ. ಆ ನಂತರದಲ್ಲಿ ಅದೇನು ಅಡ್ಜಸ್ಟ್ಮೆಂಟ್ ಆಗುತ್ತೋ ಗೊತ್ತಿಲ್ಲ, ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗುತ್ತೆ. ಹೀಗೆ ನಡೀತಾ ಇದೆ. ಈಗೇನಾಗಿರೋದು, ಶಿವಮೊಗ್ಗದ ಎಸಿ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಗೋಂದಿ ಚಟ್ನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮರಳು ಪತ್ತೆಯಾಗಿದೆಯಂತೆ. ಸುಮಾರು 30ಕ್ಕೂ ಅಧಿಕ ಲೋಡ್ ಅಕ್ರಮ ಮರಳನ್ನ ಈಗ ಸೀಸ್ ಮಾಡಲಾಗಿದೆ. ಅಂದಾಜು 4 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮರಳು ಜಪ್ತಿಯಾಗಿದೆ. ಅಕ್ರಮ ಮರಳು ದಂಧೆಯಲ್ಲಿ ಪ್ರಭಾವಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಗುಮಾನಿ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬರೋಣ. ಶಿವಮೊಗ್ಗದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಿದೆ. ನಾವೀಗ ಶಿವಮೊಗ್ಗ ತಾಲೂಕಿನ ಗೊಂದಿ ಚಟ್ನಳ್ಳಿದ್ದೇವೆ. ಈ ಗೊಂದಿ ಚಟ್ನಳ್ಳಿ ನೋಡ್ಬೋದು ಯಾವ ರೀತಿಯಾಗಿ ಅಕ್ರಮ ಮರಳನ್ನು ಸಂಗ್ರಹಿಸಿದೆ ಅಂತ ಹೇಳಿ ನೋಡ್ಬೋದು. ಶಿವಮೊಗ್ಗದಿಂದ ಹೋಗುವಂಥ ಹೊನ್ನಾಳಿ ರಸ್ತೆ ರಾಜ್ಯ ಹೆದ್ದಾರಿ ಇದು. ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಈ ಒಂದು ಅಕ್ರಮ ಮರಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಈ ಮರಳು ಸಂಗ್ರಹಿಸಿದ್ರು. ಹಾಗಾಗಿ ನೋಡ್ಬೋದು ಯಾವ ರೀತಿ ಅಂದರೆ ಬುದ್ಧಿವಂತಿಕೆ ತೋರಿಸಿದ್ರೆ ಅಕ್ರಮ ಮರಳು ದಂಧೆಕೋರು ಮೊದಲು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಪಕ್ಕದಲ್ಲಿ ಮಣ್ಣು ಸಂಗ್ರಹ ಮಾಡಿದ್ದಾರೆ. ಮಣ್ಣು ಸಂಗ್ರಹ ಮಾಡಿ ಮಣ್ಣಿನ ಗುಡ್ಡೆ ಹಾಕಿದ್ದಾರೆ. ಮಣ್ಣಿನ ಗುಡ್ಡೆ ಹಾಕಿದ ಬಳಿಕ ಅದರ ಪಕ್ಕದಲ್ಲೇ ಏನೋ ಮರಳನ್ನು ಸಂಗ್ರಹಿಸಿದ್ದಾರೆ. ಅಂದರೆ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಶಿವಮೊಗ್ಗ ಏನು ತುಂಗಾ ನದಿ ಇದೆ, ಈ ತುಂಗಾ ನದಿ ತಟ ಇದೆ. ಈ ತುಂಗಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತದೆ. ಪಕ್ಕದಲ್ಲೇ ಇರುವ ಗೊಂದಿ ಚಟ್ನಳ್ಳಿ ಗ್ರಾಮ ಇದೆ, ಪಕ್ಕದಲ್ಲೇ ತುಂಗಾ ನದಿ ಇದೆ. ಹಾಗಾಗಿ ತುಂಬ ಸುಲಭವಾಗಿ ಅಲ್ಲಿಂದ ಈ ನದಿ ಇದೆ, ಆ ನದಿಯಿಂದ ತಂದು ಇಲ್ಲಿ ಮರಳನ್ನು ಸಂಗ್ರಹ ಮಾಡ್ತಾರೆ. ನಿನ್ನೆ ಶಿವಮೊಗ್ಗ ಎಸಿ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಒಂದು ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಗೊಂದಿ ಚಟ್ನಳ್ಳಿ 2 ಭಾಗದಲ್ಲಿ ಏನು ಅಕ್ರಮವಾಗಿ ಮರಳು ಸಂಗ್ರಹಿಸಿದ್ರು. ಒಂದು ಕಡೆ 10 ಲೋಡ್ ಇದೆ, ಮತ್ತೊಂದು ಕಡೆಯಿಂದ 20 ಲೋಡ್ ಇದೆ. ಒಟ್ಟು 30ಕ್ಕೂ ಅಧಿಕ ಲೋಡನ್ನು ಶಿವಮೊಗ್ಗದ ಎಸಿ ಸತ್ಯನಾರಾಯಣ ಅವರು ನೇತೃತ್ವದಲ್ಲಿ ದಾಳಿ ಮಾಡಿ ಅದನ್ನು ಸೀಸ್ ಮಾಡಿದ್ದಾರೆ. ನೋಡ್ಬೋದು ನಿನ್ನೆ ರಾತ್ರಿ ಕಾರ್ಯಾಚರಣೆ ಆಗಿದೆ. ಬೆಳ್ಳಂಗಿ ಜಾವ ನೋಡ್ಬೋದು ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಅಂದರೆ ಏನು ಮರಳು ಸೀಸ್ ಮಾಡಿದೆ, ಅದರ ನಂತರ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅಂದರೆ ಈ ಮರಳನ್ನು ರಕ್ಷಣೆಗಾಗಿ. ಹಾಗಾಗಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಶಿವಮೊಗ್ಗದಲ್ಲಿ ಏನು ತುಂಗಾ ನದಿ ತಟ ಇದೆ, ಆ ತುಂಗಾ ನದಿ ತಟದಲ್ಲಿ ನಿರಂತರವಾಗಿ ಅಕ್ರಮ ಮರಳು ಲೂಟಿ ಆಗ್ತಾ ಇದೆ. ಹಾಗೆ ಮರಳು ನೋಡ್ಬೋದು ಯಾವ ರೀತಿಯಾಗಿ ಮರಳನ್ನು ತುಂಗಾ ನದಿಯಿಂದ ತೆಗೆದುಕೊಂಡು ಬಂದು ಇಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳನ್ನು ಸಂಗ್ರಹಿಸ್ತಾರೆ, ಅಕ್ರಮವಾಗಿ ಸಂಗ್ರಹಿಸ್ತಾರೆ. ಯಾವುದೂ ಕೂಡ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಲ್ಲ. ಹಾಗಾಗಿ ಇಲ್ಲಿ ನಿರಂತರವಾಗಿ ಏನು ತುಂಗಾ ನದಿ ತಟ ಇದೆ, ಇದು ಒಂದು ಮಾತ್ರ ಅಲ್ಲ, ಅನೇಕ ಏನು ಮರಳಿನ ಕ್ವಾರೆಗಳಿದ್ದಾವೆ. ನಿರಂತರವಾಗಿ ಇಲ್ಲಿ ಅಕ್ರಮ ಮರಳುದಿಂದ ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ಲೂಟಿ ಆಗ್ತಿದೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಲ್ಲ. ಹಾಗಾಗಿ ನಿನ್ನೆ ಎಸಿ ನೇತೃತ್ವದಲ್ಲಿ ಒಂದು ದಾಳಿಯಾಗಿ ಒಂದು 30 ಲೋಡ್ ಅಂದರೆ ಲೋಡ್ ಸೀಸ್ ಮಾಡಿದ್ದಾರೆ. ಇದು ಲಕ್ಷಾಂತರ ರೂಪಾಯಿ ಮೌಲ್ಯದಾಗಿದೆ. ಹಾಗಾಗಿ ಇದು ಒಂದು ಅಕ್ರಮ ಮರಳುದಂತೆ ನಿರಂತರವಾಗಿ ತುಂಗಾ ನದಿ ತಟದಲ್ಲಿ ನಡೀತಾ ಇದ್ರೂ ಕೂಡ ಯಾವುದೇ ರೀತಿಯಿಂದ ಅಧಿಕಾರಿಗಳು ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿಲ್ಲ. ಹಾಗಾಗಿ ರಾಜಾರೋಷವಾಗಿ ಶಿವಮೊಗ್ಗ ಏನು ತುಂಗಾ ನದಿ ತಟದಲ್ಲಿ ಅಕ್ರಮ ಮರಳುದಂತೆ ನಡೀತಾ ಇದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ 9 ಶಿವಮೊಗ್ಗ.